ಹಾಗೂ ಜಡ್ಜಸ್ಗಳೇ, ನಿಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾ ನನ್ನ ಭಾಷಣವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೆಲ್ತ್ ಈಸ್ ವೆಲ್ತ್. ಆರೋಗ್ಯವೇ ಭಾಗ್ಯ ಅಥವಾ ಆರೋಗ್ಯವೇ ಸಂಪತ್ತು. ಇಫ್ ವೆಲ್ತ್ ಈಸ್ ಲಾಸ್, ಎವ್ರಿಥಿಂಗ್ ಈಸ್ ಲಾಸ್. Health is loss? Everything is lost. Yes, this is wrong. If wealth is wrong, if wealth is lost, everything is lost. No? Tappu. If health is lost, everything is lost. If wealth is lost, something lost ಅಂತ. ಈ ಕಾಲದ ಪ್ರಜೆಗಳು ಹಾಗೂ ಯುವಕರು ಧೂಮಪಾನ ಮಾಡೋದ್ರಿಂದ, ಕುಡಿಯೋದ್ರಿಂದ, ಇನ್ನಿತರ ಮಾದಕ ವ್ಯಸನಗಳ ಚಟಗಳಿಂದ ಅವರ ಆರೋಗ್ಯನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅವರು ಧೂಮಪಾನ ಮಾಡಬೇಕಾದ್ರೆ ಅವ್ರ ಮುಂದೆ ಇರ್ತಕ್ಕಂತಹ ಯಾವುದೇ ಪ್ರಜೆಗಾಗಲಿ ಅವರು ಹೊಗೆನ ಬಿಡ್ತಕ್ಕಂಥದ್ದು ಅವರ ಬಾಡಿಗೆ ಸೇರಿಬಿಟ್ಟು ಇವರಿಂದ ರೋಗ ಅವ್ರಿಗೆ, ಅವರಿಂದ ಇನ್ನೊಬ್ಬರಿಗೆ ಆ ಥರ ಹರಿದು ಹೋಗುತ್ತೆ. ಒಂದು ಉಕ್ತಿ ಇದೆ, ಬಾಯಲ್ಲಿ ಹೊಗೆ ಮನೆ ಮುಂದೆ ಹೊಗೆ ಅಂತ. ಯಾರು ಸಿಗರೇಟ್ ಸೇರ್ತಾರೋ ಅವ್ರ ಮನೆ ಮುಂದೆ ಬೇಗ ಹೊಗೆ ಬೀಳುತ್ತೆ. ಆದ್ರಿಂದ ಯುವಕರು ಯಾರು ಧೂಮಪಾನ ಮಾಡಬಾರ್ದು, ತಮ್ಮ ಹೆಲ್ತ್ನ ನೋಡ್ಕೊಳ್ಬೇಕು. ಆಗಿನ ಕಾಲದಲ್ಲಿ ಪ್ರಜೆಗಳು ಹೆಂಗಿರ್ತಾ ಇದ್ರಂದ್ರೆ ಅವರು 100-125 ವರ್ಷ ಗಂಟ ಬದುಕ್ತಾ ಇದ್ರು. ಏನಕ್ಕೆ? ಅದಕ್ಕೆ ಆರೋಗ್ಯನೇ ಕಾರಣ. ಆದರೆ ಇವಾಗ ನಮಗೆ ಸಂಪತ್ತೇ ಎಲ್ಲ, ಆರೋಗ್ಯ ಬೇಡ ಅಂತ ಹೇಳ್ಬಿಟ್ಟು ದುಡ್ಡಿನಿಂದ ಹೋಗ್ತಾ ಇದ್ದಾರೆ ಜನಗಳು. ಅದನ್ನ ಮಾಡಬಾರ್ದು. ಹೆಲ್ತ್ ಈಸ್ ವೆಲ್ತ್. ನಾವು ನಮ್ಮ ಆರೋಗ್ಯನ ಬೆಳೆಸ್ಕೊಳ್ಬೇಕು. ಅಷ್ಟೇ ಅಲ್ಲದೆ ಈ ಆರೋಗ್ಯ ಅಂತಕ್ಕಂಥದ್ದು ಕಾಸು ಕೊಟ್ಟು ತಗೊಳ್ತಕ್ಕಂಥದ್ದಲ್ಲ. ನಾವು ಸ್ವಂತವಾಗಿ ನಮ್ಮ ದೇಹವನ್ನು ನೋಡ್ಕೊಳ್ಳೋದ್ರ ಮೂಲಕ ನಾವು ಆರೋಗ್ಯನ ಪಡಿಬೋದು. ಈ ಒಂದು ಆರೋಗ್ಯ ಅಂತಕ್ಕಂಥದ್ದು ಒಂದು ಚಿನ್ನನು ಅಂತ ಕಾಲ, ಅದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ. ಅಷ್ಟೊಂದು ಅಮೂಲ್ಯವಾದಕ್ಕಂಥದ್ದು ಈ ಆರೋಗ್ಯ ಆಗಿರ್ತದೆ. ಆದ ಕಾರಣದಿಂದ ನಾವು ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಬೇಕು. ಧೂಮಪಾನ ಮಾಡೋದು, ಕುಡಿತದಿಂದ, ಇದರಿಂದ ಎಲ್ಲ ಹೆಲ್ತ್ ಹಾಳಾಗುತ್ತೆ. ಆದ ಕಾರಣದಿಂದ ಆ ಥರ ಯಾವುದೇ ಚಟ ಮಾಡದೆ ನಾವು ಆರೋಗ್ಯನ ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗ್ಬೇಕು. ಮತ್ತೆ ಆರೋಗ್ಯ ಅಂತಕ್ಕಂಥದ್ದು ಮನುಷ್ಯನಿಗೆ ಎಷ್ಟೇ ಸಂಪತ್ತಿರಲಿ, ಆರೋಗ್ಯ ಇಲ್ಲ ಅಂದರೆ ಅದನ್ನ ಅನುಭವಿಸೋಕ್ಕೆ ಅವನು ಅರ್ಹನಾಗಿರಲ್ಲ. ಬೇಗ ಸಾಯ್ಬೋದು. ಅಷ್ಟು ಸಂಪತ್ತಿದ್ರು ಆರೋಗ್ಯ ಇಲ್ಲ ಅಂದರೆ ಅವನ ಜೀವನ ಕೂಡ ವ್ಯರ್ಥ ಆಗುತ್ತೆ. ಆದ ಕಾರಣದಿಂದ ಭಾರತದ ಯುವಜನರೇ ಹಾಗೂ ನಮ್ಮೆಲ್ಲ ಯುವಕರೇ ಚಟದಿಂದ ಚಟ್ಟ ಅಂತ ಹೇಳ್ತಾರೆ. ಚಟದಿಂದ ಚಟ್ಟ, ಈ ಒಂದು ಉಕ್ತಿನ ಎಲ್ಲರೂ ಜ್ಞಾಪಕ ಮನದಲ್ಲಿ ಇಟ್ಕೊಂಡು ನಾವು ಆರೋಗ್ಯನ ಕಾಪಾಡ್ಕೊಳ್ಬೇಕು. ಹೀಗೆ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ. ಅವ್ರನ್ನ ಇಂಟರ್ವ್ಯೂ ಮಾಡಬೇಕಾದ್ರೆ, ಯಾರೋ ಪತ್ರಕರ್ತ ಕೇಳಬೇಕಾದ್ರೆ ಅವ್ರು ಹೇಳ್ತಾ ಇರ್ತಾರೆ, ಕುಡಿತ ಅನ್ನೋದು ಒಂದು ದೆವ್ವ ಇದ್ದಂಗೆ. ಕುಡಿತಕ್ಕೆ ದೆವ್ವ ಸೇದುವಂಥದ್ದು. ಆ ಸೇದೋದ್ರಿಂದ ಏನಾಗುತ್ತೆ, ನಾವು ಬಿಡ್ತಕ್ಕಂಥ ಹೊಗೆ ಇನ್ನೊಬ್ಬರಿಗೆ ಹೊಗೆ ಹಾಕ್ಸುತ್ತೆ. ಆದ ಕಾರಣದಿಂದ ನಾವು ಅಲ್ಲದೆ ನಮ್ಮ ನಾಗರಿಕರನ್ನ ಅಥವಾ ನಮ್ಮ ಮುಂದೆ ಯಾರನ್ನ ಇದು ಮಾಡಬಾರ್ದು. ಅದಕ್ಕೆ ಭಾರತ ಸರ್ಕಾರ ತಂಬಾಕು ನಿಷೇಧ ಕಾನೂನನ್ನು ಜಾರಿಗೆ ತರಬೇಕು ಅಂತ. ತಂಬಾಕು ನಿಷೇಧ ಜಾರಿಗೆ ತಂದ್ರು ಅದನ್ನ ಸಂಪೂರ್ಣವಾಗಿ ಕೊನೆ ತನಕ ನೋಡ್ಕೊಂಡು ಹೋಗ್ಬೇಕು. ಇಲ್ಲ ಅಂದ್ರೆ ಭಾರತದ ಏಳಿಗೆ ಆಗಲ್ಲ. ಯುವಜನರು ಎಲ್ಲ ಸೆಂಟ್ರಲ್ಲೇ ಕೈಬಿಟ್ಟೋಗ್ಬಿಡ್ತಾರೆ. ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್. ಆರೋಗ್ಯದ ಬಗ್ಗೆ ತುಂಬ ಚೆನ್ನಾಗಿ ಮಾತನಾಡಿದಂಥ 1ನೇ ತಂಡಕ್ಕೆ ಧನ್ಯವಾದಗಳು. ಈಗ 2ನೇ ತಂಡ ವೇದಿಕೆ ಮೇಲೆ ಬರ್ತಾ ಇದೆ. ನಮಸ್ಕಾರ, ನನ್ನ ಹೆಸರು ಮಧು ಅಂತ. ಆರೋಗ್ಯ ಎಂಬುದು ಎಲ್ಲರಿಗೂ ಬೇಕಾಗುವುದು. ಮನುಷ್ಯ ಎಷ್ಟೇ ಸಾಕಾರ ಇರಲಿ, ಬಡವರು ಇರಲಿ, ಅಥವಾ ಸಣ್ಣ ಇರಲಿ, ದೊಡ್ಡ ಇರಲಿ, ಎಲ್ರಿಗೂ ಆರೋಗ್ಯ ಅನ್ನೋದು ಎಲ್ಲರಿಗೂ ಬೇಕು. ನಮಗೆ ಉತ್ತಮವಾದ ಆಹಾರ ಬೇಕು ಅಂದರೆ ಒಳ್ಳೆಯ ಗಾಳಿ, ಆಹಾರ ಮತ್ತು ನೀರನ್ನು ನಾವು ಸೇವಿಸಬೇಕು. ನೀವು ನೋಡಿದಂಗೆ ಎಲ್ಲರೂ ಕೆಟ್ಟ ಚಟಕ್ಕೆ ಬಿದ್ದು ಹಾಳಾಗ್ತಾರೆ. 70-80 ವರ್ಷ ಬದುಕೋ ಹುಡುಗರೆಲ್ಲ 30-40 ವರ್ಷಕ್ಕೆ ದುಡ್ಡುಕೊಳ್ತಾರೆ. ಅದಕ್ಕೆ ಎಲ್ಲರೂ ಕೆಟ್ಟ ಚಟಗಳಿಂದ ದೂರ ಇರಬೇಕು. ಎಲ್ಲ ರೋಡ್ ಸೈಡ್ ಎಲ್ಲ ನೋಡಿರ್ತಾರ, ಗೋಬಿ ಮಂಚೂರಿ, ನೂಡಲ್ಸ್ ಎಲ್ಲ ತಿಂತಾ ಇರ್ತಾರೆ. ಅದನ್ನ ತಿಂದ್ರಿಂದ ಹೆಲ್ತ್ಗೆ ಹಾಳಾಗುತ್ತೆ. ಆದಷ್ಟು ಬೇಗ ರಾಗಿ ಮುದ್ದೆ ಮತ್ತು ಆಮ್ಲೆಟ್
ಚೆನ್ನಾಗಿರುತ್ತೆ. ನಮ್ಮ ಮನೆ ಸುತ್ತಮುತ್ತ ನೀರುಗಳು ನಿಂತಿರ್ತವೆ. ಆ ನೀರು ಒಂದು ವಾರದಿಂದ ಹೆಚ್ಚಿಗೆ ನಿಂತಿದ್ರೆ ಅದರಿಂದ ಸೊಳ್ಳೆಗಳು ಉತ್ಪತ್ತಿ ಆಗ್ಬಿಟ್ಟು ನಮಗೆ ಕಚ್ಚಿದರೆ ಅದರಿಂದ ಮಲೇರಿಯಾ ಬರೋ ರೋಗ ಚಾನ್ಸಸ್ ಇರುತ್ತೆ. ಅದಕ್ಕೆ ನಿಮ್ಮ ಸುತ್ತಮುತ್ತಲ ವಾತಾವರಣವನ್ನು ಸ್ವಚ್ಛವಾಗಿ ಇಟ್ಕೋಬೇಕು. ಈಗ ರೋಡ್ ಸೈಡಲ್ಲಿ ಪಪ್ಪಾಯ, ಕಲ್ಲಂಗಡಿ ಹಣ್ಣು ಎಲ್ಲ ಮಾಡ್ತಿರ್ತಾರೆ, ಅವನ್ನ ತಿಂತಾರೆ, ಅದ್ರ ಮೇಲೆ ನೊಣ ಬಂದು ಕೂತಿರ್ತವೆ, ಅದರಿಂದ ಕಾಲರ ಆಡೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಯಾವಾಗಲೂ ಒಳ್ಳೆ ಆಹಾರ ತಿನ್ಬೇಕು. ನಮಗೆ ಇನ್ನು ಹೆಚ್ಚು ಆರೋಗ್ಯ ಬೇಕಂದ್ರೆ ಮರ ಗಿಡಗಳನ್ನು ಬೆಳೆಸಬೇಕು. ಮರ ಗಿಡದಿಂದ ಒಳ್ಳೆಯ ಗಾಳಿ ಸಿಗುತ್ತೆ. ಮತ್ತೆ ಮರದಿಂದ ಇನ್ನೊಂದು ಉಪಯೋಗ ಏನಂದ್ರೆ ಭೂಮಿಯ ಮೇಲ್ಮಣ್ಣ ಫಲವತ್ತಾಗಿರ್ತಲ್ಲ, ಅದು ಸವಿಯೋದಿಲ್ಲ. ಇಷ್ಟ. ತುಂಬ ಚೆನ್ನಾಗಿ ಸ್ಪೀಚ್ ಕೊಟ್ಟ 2ನೇ ತಂಡಕ್ಕೆ ಧನ್ಯವಾದ. ಈಗ 3ನೇ ತಂಡ ಸ್ಪೀಚ್ ಕೊಡಲು ವೇದಿಕೆಗೆ ಬರ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುನೀಲ. ಆರೋಗ್ಯ ಎಂಬುದು ಆರೋಗ್ಯವೇ ಭಾಗ್ಯ ಎಂಬ ಹಿರಿಯರ ಮಾತು ಎಷ್ಟು ಅರ್ಥಪೂರ್ಣವಲ್ಲವೇ? ರೋಗಿಯೊಬ್ಬ ಕೋಟಿ ರೂಪಾಯಿ ಹೊಂದಿದ್ದರೆ ಏನು ಪ್ರಯೋಜನ? ಅದನ್ನು ಅವನು ಅನುಭವಿಸಲು ಸಾಧ್ಯವಿಲ್ಲ. ಅದೇ ರೀತಿ ಆರೋಗ್ಯವಂತ ಕೋಟಿ ರೂಪಾಯಿಗಿಂತ ಹೆಚ್ಚು ಅಲ್ಲವೇ? ಬನ್ನಿ, ಆರೋಗ್ಯವನ್ನು ಹೇಗೆ ಕಾಪಾಡುವುದೆಂದು ನನಗೆ ತಿಳಿದಷ್ಟು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೀನಿ. ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆರೋಗ್ಯದಲ್ಲಿ 3 ವಿಧ: ದೈಹಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ಮಾನಸಿಕ ಆರೋಗ್ಯ. ದೈಹಿಕ ಆರೋಗ್ಯ ಎಂದರೆ ನಮ್ಮ ದೇಹ ರೋಗಗಳಿಂದ ಮುಕ್ತಾಯವಾಗಿರುವುದು. ಯಾವುದೇ ರೀತಿಯ ಅಂಟು ರೋಗ, ಆನುವಂಶೀಯ ರೋಗಗಳಿಂದ ಸಂಭವಿಸವಾಗಿದೆ. ದೈಹಿಕ ಆರೋಗ್ಯವನ್ನು ದೈಹಿಕ ಆರೋಗ್ಯವನ್ನು ಚೆನ್ನಾಗಿ ಪಾಲಿಸಬೇಕಾದರೆ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಅವುಗಳೆಂದರೆ ಮುಂಜಾನೆ ಸೂರ್ಯೋದಯಕ್ಕಿಂತ ಮುಂಚೆ ಏಳುವುದು, ಪ್ರತಿನಿತ್ಯ ವ್ಯಾಯಾಮ ಮಾಡುವುದು, ಶುಚಿಯಾಗಿರುವುದು, ಸಮತೋಲನ ಆಹಾರ ಸೇವಿಸುವುದು, ಕಾಲಕ್ಕೆ ಆರೋಗ್ಯ ತಪಾಸಣೆ ಮಾಡುವುದು, ಶುಚಿಯಾದ ನೀರು, ಶುದ್ಧವಾದ ಗಾಳಿ ಸೇವಿಸುವುದು. ಸಾಮಾಜಿಕ ಆರೋಗ್ಯ ಎಂದರೆ ಮನಸ್ಸಿನ ಏಕಾಗ್ರತೆ, ಮನಸ್ಸಿನ ಶುಚಿಕತೆ ಸಂಭವಿಸವಾಗಿದೆ. ಸ್ವಸ್ಥ ದೇಹದಲ್ಲಿ ಸ್ವಸ್ಥ ಮನಸ್ಸು ನಿರ್ಮಾಣವಾಗುತ್ತದೆ ಎಂಬ ನನ್ನುಡಿಯಂತೆ ದೈಹಿಕವಾಗಿಯೂ ಆರೋಗ್ಯದಿಂದಿರುವ ದೇಹ ಮಾತ್ರ ನಿರ್ಮಾಣವಾದ ಮನಸ್ಸು ನಿರ್ಮಾಣವಾಗುತ್ತದೆ. ಮುಖ ಮನಸ್ಸಿನ ಕನ್ನಡಿ ಎಂಬ ಗಾದೆಯಂತಿದೆ. ಮಾನಸಿಕ ಆರೋಗ್ಯವನ್ನು ಪಾಲಿಸಬೇಕಾದರೆ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಅವುಗಳೆಂದರೆ ಬೆಳಗ್ಗೆ ಎದ್ದ ನಂತರ ಧ್ಯಾನ ಮಾಡುವುದು, ಮನಸ್ಸನ್ನು ಕೇಂದ್ರೀಕರಿಸುವುದು, ಪಾಠ ಪ್ರವಚನಗಳ ಬಗ್ಗೆ ಏಕಾಗ್ರತೆ ವಹಿಸುವುದು. ಸಾಮಾಜಿಕ ಆರೋಗ್ಯ ಎಂದರೆ ನಮ್ಮ ಸುತ್ತಮುತ್ತಲಿನ ಪರಿಸರ, ನಾವು ವಾಸ ಮಾಡುವ ಮನೆ, ನಮ್ಮ ಅಕ್ಕಪಕ್ಕದ ನೆರೆಹೊರೆ ಶುಚಿಯಾಗಿರಬೇಕು. ಅಲ್ಲಿ ಬೆಳೆಯುವ ವ್ಯಕ್ತಿಯು ಅದೇ ರೀತಿಯಲ್ಲಿ ಬೆಳೆಯುತ್ತಾರೆ. ಜಗಳ ಶುಚಿಯಾಗಿದ್ದರೆ ಅಲ್ಲಿ ಬೆಳೆಯುವ ವ್ಯಕ್ತಿಯ ಮನಸ್ಸಿನಲ್ಲೂ ಅದೇ ಸಂಭಾವ ಬೀರುತ್ತದೆ. ಧನ್ಯವಾದಗಳು. ತುಂಬ ಚೆನ್ನಾಗಿ ಮಾತನಾಡಿದ 3ನೇ ತಂಡಕ್ಕೆ ಧನ್ಯವಾದಗಳು. ಹಲೋ, ಎಲ್ಲರೂ ಇದ್ದೀರಾ ಇಲ್ಲಿ? ಓಕೆ, ಅಲರ್ಟ್ ಆಗಿದ್ದೀರಾ? ಈಗ ಮಾಹಿತಿ ಕೊಡ್ತಾ ಇರೋದು ಆರೋಗ್ಯದ ಬಗ್ಗೆ ಅಲ್ವಾ? ಎಲ್ಲರೂ ಕೇಳಿಸ್ಕೊಳ್ಳಿ, ಒಂದು ಅವೇರ್ನೆಸ್ ಆಗುತ್ತೆ ಇಲ್ಲಿ, ಹೌದಲ್ವಾ? ಒಬ್ಬೊಬ್ಬರು ವಿವಿಧ ರೀತಿಯಾಗಿ ಹೇಳ್ತಿದಾರಲ್ವಾ? ಓಕೆ, ಈಗ ನೆಕ್ಸ್ಟ್ ಮುಂದಿನ ತಂಡ 4. My name is Semalata. I am studying in 6th
ಇದರಿಂದ ನಮಗೆ ಅಪಾಯವಾಗುತ್ತದೆ. ನಮಗೆ ಹೃದಯ ನನ್ನ ಅಪಾಯವಾಗುತ್ತದೆ. ಕಿಡ್ನಿ ಫೈಲರ್ ಆಗುತ್ತದೆ. ಊಟ ಮಾಡಬೇಕಂದ್ರೆ ಕೈ ತೊಳಿಬೇಕು. ದಿನಾಗ್ಲೂ ಸ್ನಾನ ಮಾಡ್ಕೋಬೇಕು. ದಿನಾಗ್ಲೂ ಹಲ್ಲುಜ್ಬೇಕು. ಅಷ್ಟೇ ನನ್ನ ಮಾತು ಮುಗೀತದೆ. ಓಕೆ, ಥ್ಯಾಂಕ್ ಯು. 4ನೇ ತಂಡಕ್ಕೆ ಧನ್ಯವಾದ. ಈಗ 5ನೇ ತಂಡದವರು ವೇದಿಕೆಗೆ ಆಗಮಿಸ್ತಾರೆ. ಎಲ್ಲರಿಗೂ ಈ ಡಾನ್ ಬಾಸ್ಕೋ ಹಬ್ಬದ ಶುಭಾಶಯಗಳು. ಇಲ್ಲಿ ಆಗಮಿಸಿರ್ತಕ್ಕಂತಹ ಅತಿಥಿಗಳು, ನ್ಯಾಯಾಧೀಶರು ಹಾಗೂ ಬ್ರದರ್ಸ್ಗಳು, ಫಾದರ್ಸ್ಗಳು, ಸಿಬ್ಬಂದಿ ವರ್ಗದವರು ಹಾಗೂ ಇಲ್ಲಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ನಿಮಗೂ ನನ್ನ ಗೆಳೆಯ ಗೆಳತಿಯರಿಗೂ ಈ ಕಾರ್ಯಕ್ರಮದ ಪ್ರಯುಕ್ತ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಾನು ಮಾತನಾಡಲು ಬಂದಿರತಕ್ಕಂತಹ ವಿಷಯ ಎಂದರೆ ಆರೋಗ್ಯವೇ ಭಾಗ್ಯ ಅಥವಾ ಆರೋಗ್ಯವೇ ಸಂಪತ್ತು ಎಂದರೆ ತಪ್ಪಾಗಲ್ಲ. ಆರೋಗ್ಯವೇ ಸಂಪತ್ತು ಅಂತ ನಮಗೆಲ್ಲ ಗೊತ್ತಿದೆ. ಆರೋಗ್ಯ ಎಂದರೆ ತುಂಬಾ ಅಮೂಲ್ಯವಾದ ವಸ್ತು. ಅದು ನಾವು ಪಡೆಯಲೇಬೇಕಾದಂತಹ ವಸ್ತು, ನಮಗೆ ಬೇಕೇ ಬೇಕಾದಂತಹ ವಸ್ತಾಗಿದೆ. ಅದು ನಾವು ಪಡೆದೇ ತೀರ್ಬೇಕು. ಇದಕ್ಕೆ ಮುಂಚೆ ನಾವು ಆರೋಗ್ಯ ಎಂದರೇನು ಅಂತ ತಿಳ್ಕೊಬೇಕಾಗಿರೋದು ಬೇಕಾಗಿರೋದು ಅದು. ಆರೋಗ್ಯ ಅಂದ್ರೆ ನಾವು ದೈಹಿಕವಾಗಿ, ಮಾನಸಿಕವಾಗಿ ಹಾಗೂ ವೈಯಕ್ತಿಕವಾಗಿ ದೃಢತೆಯಿಂದಿದ್ರೆ ಅದನ್ನೇ ನಾವು ಆರೋಗ್ಯ ಎಂತೀವಿ. ನಾವು ಆರೋಗ್ಯದಿಂದ ಕೂಡಿರಬೇಕು. ಹೀಗೆ ನಮ್ಮ ಭಾರತ ದೇಶವು ಸಹ ಆರೋಗ್ಯ ಒಂದು ಸಂಪತ್ತು ಅಂತ ನಮಗೆ ತೋರಿಸ್ಕೊಟ್ಟಿದೆ. ಯಾಕಂದ್ರೆ ನಮ್ಮ ದೇಶದ ಎಲ್ಲಾ ಜನರು ಆರೋಗ್ಯದಿಂದಿದ್ರೆ, ಎಲ್ಲರೂ ಆರೋಗ್ಯದಿಂದ ಚಟುವಟಿಕೆಯನ್ನ ಮಾಡಿದ್ರೆ ನಮ್ಮ ದೇಶದ ತಲಾದಾಯ ಮಟ್ಟ ಹೆಚ್ಚಾಗುತ್ತೆ. ಇದರಿಂದಾಗಿ ನಮ್ಮ ಭಾರತ ದೇಶ ಮುಂದುವರಿತದೆ ಅಂತ ಭಾರತ ಸರ್ಕಾರಕ್ಕೆ ಗೊತ್ತಾಗಿ, ಆ ಕಾರಣದಿಂದ ನಮ್ಮ ಭಾರತ ಸರ್ಕಾರವು ನಮಗಾಗಿ ದೇಶದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂಡಳಿಯನ್ನು ಸ್ಥಾಪಿಸಿ ಅದರ ಮುಖಾಂತರ ನಮಗೆ ಹಲವಾರು ಆಸ್ಪತ್ರೆಗಳನ್ನ ಸ್ಥಾಪಿಸಿದೆ. 23,065 ಆಸ್ಪತ್ರೆಗಳನ್ನ ನಮಗೆ ದೇಶದಲ್ಲಿ ಕಟ್ಟಿಸಿಕೊಟ್ಟಿದೆ. 24,773 ಉಪ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಸ್ಥಾಪಿಸಿದೆ. ಹಾಗೂ 1,49,069 ಕೇಂದ್ರ ಆರೋಗ್ಯ ಸಂಸ್ಥೆಗಳನ್ನು ಸ್ಥಾಪಿಸಿದೆ. ಇಷ್ಟೆಲ್ಲ ನಮ್ಮ ಭಾರತ ಸರ್ಕಾರವು ಮಾಡಿಕೊಟ್ಟಿರುವುದು ಯಾಕೆ? ನಮ್ಮ ದೇಶದ ಜನ ಆರೋಗ್ಯದಿಂದಿದ್ದು ನಮ್ಮ ದೇಶವು ಮುಂದುವರಿಯಲೆಂದು. ಅಂದ್ರೆ ಇಲ್ಲಿ ಗೊತ್ತಾಗುತ್ತೆ ನಮ್ಮ ಆರೋಗ್ಯ ಒಂದು ಸಂಪತ್ತು ಅಂತ. ಇದೇ ರೀತಿ ಅಲ್ಲಿ ಗಂಟ ಹೋಗೋದು ಯಾಕೆ? ಇಲ್ಲಿ ಹತ್ತಿರದಲ್ಲಿ ನೋಡೋಣ. ನಮ್ಮ ಬೆಂಗಳೂರಿನ ಒಂದು ಇದರಲ್ಲಿ ನೋಡೋಣ, ರಾಜಧಾನಿಯಲ್ಲಿ. ಈ ರಾಜಧಾನಿಯಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳಿಗೂ ಸಹ ಕೆಲವೊಂದು ಕಾರ್ಖಾನೆಗಳಲ್ಲಿ ತಮ್ಮದೇ ಆದಂತಹ ಆರೋಗ್ಯ ಕೇಂದ್ರವನ್ನು ನಿರ್ಮಿಸಿದ್ದಾರೆ. ಕಾರಣ ಅಲ್ಲಿರ್ತಕ್ಕಂತಹ ಕೂಲಿಕಾರರು ಅಥವಾ ಲೇಬರ್ಸ್ ಇರ್ತಾರಲ್ಲ, ಅವ್ರಿಗೆ ಆರೋಗ್ಯದಿಂದಿರಲಿ, ಅವ್ರಿಗೇನಾದ್ರೂ ತೊಂದರೆ ಆದಲ್ಲಿ ಅವರು ಚಿಕಿತ್ಸೆಯನ್ನು ಪಡೀಲಿ ಅಂತ ಹೇಳ್ಬಿಟ್ಟು ಅಲ್ಲೇ ಸ್ಥಾಪನೆ ಮಾಡಿದ್ದಾರೆ. ಇದರ ಮಾಲೀಕನಿಗೆ ಈಗಾಗಲೇ ಅದು ಅರಿವಾಗಿದೆ. ನಾನು ಇಲ್ಲಿ ಆರೋಗ್ಯದಿಂದ ಇರಿಸಿದರೆ ನನ್ನ ಒಂದು ಸಂಸ್ಥೆ, ನನ್ನ ಒಂದು ಕಾರ್ಖಾನೆ ಅತಿ ಹೆಚ್ಚು ಮಟ್ಟದಲ್ಲಿ ಉತ್ಪಾದನೆಯನ್ನ ಮಾಡುತ್ತೆ, ನನಗೂ ಸಹ ಲಾಭ ಸಿಗುತ್ತೆ ಅನ್ನೋ ಒಂದು ಪರಿಕಲ್ಪನೆ ಈಗಾಗಲೇ ಅವನ ಮಾಲೀಕನ ಮನಸ್ಸಿನಲ್ಲಿ ಒಳೆದಿದೆ. ಇದೇ ರೀತಿ ಅಲ್ಲಿ ನಮ್ಮ ಬೆಂಗಳೂರಿಗೆ ಯಾಕೆ ಹೋಗೋದು? ಇಲ್ಲೇ ನೋಡೋಣ ಬನ್ನಿ. ನೋಡಿ, ಇನ್ನೊಂದು ಉತ್ತಮ ಉದಾಹರಣೆ ಅಂದ್ರೆ, ಯಾರಿಗಾದ್ರೂ ನಮ್ಮ ಜನರಿಗೆ ದೊಡ್ಡ ರೋಗ ಬಂದ್ರೆ, ಯಾವ್ದಾದ್ರು ಕ್ಯಾನ್ಸರ್ ಆಗಿರ್ಬೋದು, ಮತ್ತೆ ಇತ್ಯಾದಿ ಯಾವ್ದಾದ್ರು ರೋಗ ಬಂದ್ರೆ ಅವರು ತನ್ನಿಷ್ಟು ದುಡ್ಡು ಕೂಡಿಕ್ಕಿದೆ ಅಂತ ನೋಡಲ್ಲ. ನನ್ಗೆ ಈ ತರ ರೋಗ ಇದೆ, ಹೆಂಗಾದ್ರೂ
ವಾಸಿ ಮಾಡ್ಕೋಬೇಕು. ಇರೋ ಚಿನ್ನ ಹೋಗ್ಲಿ, ಹಣ ಹೋಗ್ಲಿ, ಏನಾದ್ರೂ ಹೋಗ್ಲಿ, ಎಲ್ಲ ಸಂಪತ್ತು ಹೋಗ್ಲಿ, ನನ್ನ ಗುಣ ಆದ್ರೆ ಸಾಕು ರೋಗ ಅಂತ ಹೇಳ್ಬಿಟ್ಟು ತಮ್ಮ ಸಂಪತ್ತನ್ನೆಲ್ಲ ಕೊಟ್ಟು ಆಸ್ಪತ್ರೆಗೆ ತಮ್ಮ ರೋಗವನ್ನು ಗುಣಪಡಿಸ್ಕೊಂತಾರೆ. ಇದರಿಂದ ತಿಳಿತದೆ ನಮಗೆ ಆರೋಗ್ಯ ಅಂದ್ರೆ ಸಂಪತ್ತು ಅಂತ, ಆ ಸಂಪತ್ತಿಗಿಂತ ಆರೋಗ್ಯವೇ ಸಂಪತ್ತು ಅಂತ ಇದ್ರ ಮೂಲಕ ನಮಗೆ ತಿಳಿಸ್ಕೊಡ್ತದೆ. ನಿಜ ಪ್ರಿಯ ಪ್ರಜೆಗಳೇ, ನಾನು ನಿಮ್ಗೆ ಹೇಳಕ್ ತಿಳಿಸ್ಬರ್ತೀನಿ. ಈ ಆರೋಗ್ಯ ಎಂಬ ಸಂಪತ್ತನ್ನು ನಾವು ಪಡೆದೇ ತೀರ್ಬೇಕು. ಆ ಆರೋಗ್ಯ ಎಂಬ ಸಂಪತ್ತನ್ನು ನಾವು ಪಡೆದೇ ತೀರ್ಬೇಕು ಅಂದ್ರೆ ನಮ್ಮ ಇದರಲ್ಲಿ ಕೆಲವೊಂದು ಅಂಶಗಳನ್ನ ನಾವು ಅಳವಡಿಸ್ಕೋಬೇಕು. ಅಂದ್ರೆ ದಿನನಿತ್ಯವೂ ನಾವು ಮುಂಜಾನೆಯಲ್ಲಿ ಎದ್ದೇಳಬೇಕು. ಯಾಕಂದ್ರೆ ಸೂರ್ಯ ರಶ್ಮಿ ನಮ್ಮ ದೇಹದ ಮೇಲೆ ಬಿದ್ದಾಗ ಕೆಲವೊಂದು ಅದರಿಂದ ನಮಗೆ ನಮ್ಮ ದೇಹಕ್ಕೆ ಬೇಕಾದ ಅಂಶಗಳು ಸಿಗುತ್ತವೆ. ಆದ್ರಿಂದ ನಾವು ಬೆಳಗ್ಗೆ ಮುಂಜಾನೆ ಎದ್ದೇಳಬೇಕು. ಹೆಚ್ಚು ಕಾಲ ನಿದ್ರೆ ಮಾಡದೆ ಸರಿಯಾದ ಸಮಯಕ್ಕೆ ಸರಿಯಾಗಿ ನಿದ್ರೆ ಮಾಡಬೇಕು. ನಿದ್ರೆಹೀನತೆ ಏನಾದರೂ ಉಂಟಾದ್ರೆ ಇದರಿಂದ ಮರೆವು, ಮೆದುಳಿನ ಬೆಳವಣಿಗೆ ಕಡಿಮೆ ಆಗುವುದು, ಹೃದಯಾಘಾತ, ಇಂತಹ ರೋಗಗಳು ಸಂಭವಿಸಬಹುದು. ಆದ್ದರಿಂದ ನೀವೆಲ್ಲರೂ ಸರಿಯಾಗಿ ನಿದ್ರೆಯನ್ನು ಸಹ ಮಾಡಬೇಕು. ಉತ್ತಮವಾದ ನೀರನ್ನು ಕುಡಿಬೇಕು. ನಮ್ಮ ನೀರು ನಮ್ಮ ವಿಸರ್ಜನೆಗಾಗಲಿ ಅಥವಾ ನಮ್ಮ ದೇಹದ ಚಟುವಟಿಕೆಗಾಗಿ ಅತ್ಯವಶ್ಯಕವಾಗಿ ಬೇಕಾಗಿರುವುದು. ಆ ಕಾರಣದಿಂದಾಗಿ ನೀವು ಯಥೇಚ್ಛವಾಗಿ ನೀರನ್ನು ಕುಡಿಯಬೇಕು. ಹೆಚ್ಚು ಹಸಿರಾಗಿರುವಂತಹ ತರಕಾರಿಗಳನ್ನ ಸೇವಿಸಕ್ಕೆ ಪ್ರಯತ್ನಿಸಬೇಕು ಮತ್ತು ಸೊಪ್ಪುಗಳನ್ನು ತಿನ್ನಲು ಪ್ರಯತ್ನಿಸಬೇಕು. ಇದರಿಂದ ನಮ್ಮ ಆರೋಗ್ಯವು ಸುರಕ್ಷಿತವಾಗಿ ಇರುತ್ತದೆ. ಅಲ್ಲಿ ಕೆಲವೊಂದು ಪ್ರೋಟೀನ್ಗಳು, ವಿಟಮಿನ್ಗಳು ಎಲ್ಲ ನಮಗೆ ಅದರಿಂದ ದೊರಕುತ್ತವೆ. ಆದ್ರಿಂದ ಅವುಗಳನ್ನು ಸೇವಿಸಲು ಸಾಕು.